ಏನಾಯ್ತು? ಇಷ್ಟೊತ್ತಿಗೆ ಆತ್ಮದ ಪ್ರವೇಶ ಆಗ್ಬೇಕಾಗಿತ್ತು. ಯಾಕಿನ್ನೂ ಬಂದಿಲ್ಲ? ಶ್ರಾದ್ದ ಮುಗ್ದೋಯ್ತಾ? ಆತ್ಮಕ್ಕೆ ಶಾಂತಿ ಸಿಕ್ಬಿಡ್ತಾ? ಶ್ರಾದ್ದ ಕಾರ್ಯ ಇನ್ನೂ ಮುಗ್ದಿಲ್ಲ. ಅದನ್ನ ಯಾರೋ ಹಾಳು ಮಾಡಿದ್ದಾರೆ. ಅಂದ್ರೆ ನಾವು ಮಾಡಿದ ಕೆಲಸ ಎಲ್ಲ ನಾನ್ ಮಾಡಿರೋ ಯಜ್ಞ ವಿಫಲ ಆಗಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಶ್ರಾದ್ದ ಕಾರ್ಯದಲ್ಲಿ ತಿಳತರ್ಪಣ ಬಿಟ್ಟ ನಂತರ ಆತ್ಮ ಮುಕ್ತಿ ಹೊಂದತ್ತೆ. ಆ ಸಮಯದಲ್ಲಿ ನಾನು ಚಿರು ಆತ್ಮನ ಇಲ್ಲಿಗೆ ಕರೆಸ್ಕೋಬೇಕು ಅಂತ ಕಾದಿದ್ದೆ. ಆದ್ರೆ ಅಮ್ಮ, ಯಾಕೆ ಹೀಗೆ ನಗ್ತಾ ಇದ್ದೀರಾ? ಏನಾಯ್ತಮ್ಮ? ಆತ್ಮ ಈಗ ಮರು ಜನ್ಮ ಪಡ್ಕೊಂಡಾಗಿದೆ. ನನ್ನ ಯಜ್ಞ ಸಫಲಗೊಂಡಿದೆ. ಜೇಜಮ್ಮ, ಎಂತ ಸಿಹಿ ಸುದ್ದಿ ಹೇಳಿದ್ರಿ. ನೀವು ಹೇಳಿದ್ದನ್ನ ಕೇಳಿ ನನಗೆ ಪಟ್ಟಾಭಿಷೇಕ ಮಾಡಿದಷ್ಟು ಖುಷಿ ಆಯಿತು. ಆದರೆ ಒಂದು ನನಗೆ ಸಂಶಯ. ಏನು ಸಂಶಯ ಅಂದರೆ ಕೆಲವು ವಿಷಯಗಳಲ್ಲಿ ನಾನು ಮಾಡಿರೋ ತಪ್ಪುಗಳು ಚಿರು ಗೊತ್ತಾಗಲ್ಲ ಅಲ್ವಾ? ಆತ್ಮ ಅಂದರೆ ಸತ್ಯ, ಆದರೆ ನೀವು ಅದನ್ನ ಬಿಂಬಿಸ್ತಾ ಇರೋ ರೀತಿನೇ ಬೇರೆ ಇದೆ. ಆ ಬಾಲಕ ಬದುಕಿದ್ದಾಗ ಅವನ ಕಣ್ಣಿಗೆ ಯಾರ್ಯಾರು ಹೇಗೆ ಕಾಣಿಸ್ತಾ ಇದ್ರೋ ಈಗಲೂ ಅವನ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇರ್ತಾರೆ. ಅಬ್ಬ, ನನ್ನ ಮನಸ್ಸಿಗೆ ಈಗ ನಿರಾಳ ಆಯಿತು. ಜೇಜಮ್ಮ, ಚಿರು ಬದುಕಿದಾಗ ಯಾವಾಗ್ಲೂ ರಾಣಿಯಮ್ಮ ಅಂತ ನನ್ನ ಜೊತೆನೇ ಇರ್ತಿದ್ದ. ಅವ್ನು ಸತ್ತ ಮೇಲೆ ಅವನ ಆತ್ಮ ನನ್ನ ಹತ್ರ ಬರಲೇ ಇಲ್ಲ. ಯಾಕೆ ಅನ್ನೋದೇ ನನ್ನ ಮನಸ್ಸಲ್ಲಿ ಕೊರಿತಾ ಇರೋದು. ಸತ್ತ ಮೇಲೆ ಅವನಿಗೆ ಅವನ ತಾಯಿಯ ಬಳಿ ಏನೇನು ಕಳೆದುಕೊಂಡಿದ್ನೋ ಅದನ್ನೆಲ್ಲ ಪಡೆದುಕೊಳ್ಳೋ ಆಸೆ ಮತ್ತೆ ಅವಳ ಮೇಲಿನ ಸೇಡು ಇವೆರಡೂ ಇದೆ. ಈಗ ನೀನು ಮತ್ತೆ ಅವನನ್ನ ಸೆಳೆದುಕೊಳ್ಳೋ ಪ್ರಯತ್ನ ಮಾಡಬೇಕು. ಹೇಗೆ ಜೇಜಮ್ಮ? ಅವನು ಎಲ್ಲಿರ್ತಾನೆ? ಅವನ ಜೊತೆ ಮಾತಾಡೋದಾದ್ರೂ ಹೇಗೆ? ಅವ್ನು ನಮ್ಮ ಕಣ್ಣಿಗೆ ಕಾಣಿಸ್ತಾನ? ಇಲ್ಲ, ಅವನು ಯಾರ ಕಣ್ಣಿಗೆ ಕಾಣಿಸ್ಕೋಬೇಕು ಅಂತ ಇರ್ತಾನೋ ಅವನು ಅವ್ರ ಕಣ್ಣಿಗೆ ಮಾತ್ರ ಕಾಣಿಸ್ಕೋತಾನೆ. ಹಾಗಾದ್ರೆ ಅವನ್ನ ಒಲಿಸ್ಕೊಳ್ಳೋದಾದ್ರೂ ಹೇಗೆ? ಇದೆ, ಅದಕ್ಕೂ ಒಂದು ದಾರಿ ಇದೆ. ಅದೇನು ಅಂತ ಹೇಳಿ ಜೇಜಮ್ಮ. ಏನದು? ಮಾಯಾ ಕಡಗ. ಇದು ಹೇಗೆ ನಮ್ಮ ಸಹಾಯಕ್ಕೆ ಬರುತ್ತೆ? ಆತ್ಮಗಳ ಜೊತೆ ಸಂಪರ್ಕ ಸಾಧಿಸೋದಿಕ್ಕೆ ಇಟ್ಕೊಂಡಿರೋ ಕಡಗ ಇದು. 200 ವರ್ಷ ಹಳೇದು. ಈಗ ನಾನು ಇದನ್ನು ನಿಮಗೆ ಕೊಡ್ತೀನಿ. ಚಿರು ಮನೆಗೆ ಬಂದಾಗ ನಿಮಗೇನಾದರೂ ಅನುಮಾನ ಬಂದರೆ ನೀವು ಇದರಿಂದ ನೋಡಿದಾಗ ಚಿರು ಇರೋ ಜಾಗ ನಿಮಗೆ ಕಾಣತ್ತೆ. ಆಗ ನೀವು ಚಿರು ಜೊತೆ ಮಾತಾಡ್ಬೋದು. ಇದನ್ನು ಹೊರತುಪಡಿಸಿ ಚಿರು ನಿಮಗೆ ಬರಿಗಣ್ಣಲ್ಲಿ ಕಾಣಲ್ಲ. ತಗೊಳ್ಳಿ.
ಇನ್ನೊಂದು ಮಾತು, ನೀವು ಈ ಮಾಯಾ ಕಡಗವನ್ನು ಚಿರುವಿನ ವಿಷಯಕ್ಕೆ ಬಿಟ್ಟು ಬೇರೆ ಯಾವ ವಿಷಯಕ್ಕೂ ಬಳಸೋ ಅಂತಿಲ್ಲ. ಅಂದರೆ ಇದನ್ನ ಬೇರೆ ಕೆಲಸಕ್ಕೂ ಬಳಸ್ಕೊಳ್ಳೋ ಹಾಗಿಲ್ಲ. ಹಾಗೆ ಆಗಲಿ, ಇದನ್ನ ಚಿರು ನೋಡೋದಕ್ಕಲ್ಲದೆ ಬೇರೆ ಯಾವ ಕೆಲಸಕ್ಕೂ ಬಳಸೋದಿಲ್ಲ. ರಾಯರೇ, ದುಷ್ಟ ಶಕ್ತಿಯ ಅಟ್ಟಹಾಸಕ್ಕೆ ಶಿಷ್ಟ ಶಕ್ತಿ ಶಿಕ್ಷೆ ಕೊಡೋದು ನ್ಯಾಯ. ಆದರೆ ಇದು ಮಗು, ಏನು ಅರಿಯದ ಮಗು, ಇವಳಿಗೆ ಈ ರೀತಿ ಆಗೋದು ನ್ಯಾಯ ಅಲ್ಲ. ರಾಯರೇ, ಏನಾದರೂ ಮಾಡಿ ಇವಳನ್ನ ಕಾಪಾಡಿ. ಇವಳ ಜವಾಬ್ದಾರಿ ನಂದಾಗಿತ್ತು. ಒಂದು ನಿಮಿಷ ಮಾರಿದ್ದಕ್ಕೆ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಈ ಮಗುಗೆ. ನಿಮ್ ಕೈ ಮುಗಿತೀನಿ ರಾಯರೇ, ಚೈತ್ರ ಪುಟ್ಟಂಗೇನು ಆಗ್ಬಾರ್ದು. ಕಾಪಾಡಿ ಕಾಪಾಡಿ. ಚೈತ್ರ, ಚೈತ್ರ ಪುಟ್ಟ, ಕಣ್ಬಿಟ್ಯಾ? ಮಾತಂಗಿ ನೀನ? ಇಲ್ಲ ಪುಟ್ಟ, ನಾನು ಅದಲ್ಲ, ಅದು ಬೇರೆ. ಅದು ಚಿರು ತಾನೆ ನಿನ್ ವೇಷದಲ್ಲಿ ಬಂದಿದ್ದು? ಹೌದು ಪುಟ್ಟ. ಚಿರು ನನ್ನನ್ನ ಸಾಯ್ಸಕ್ ಬಂದಿದ್ದ ಅಲ್ವಾ? ಚಿಚಿ, ಹಾಗೆಲ್ಲ ಮಾತಾಡ್ಬೇಡ, ಹೆದರ್ಕೋಬೇಡ, ನಿನ್ಗೇನು ಆಗಲ್ಲ. ಆ ರಾಯರು ನಿನ್ನ ಬದುಕಿಸ್ಬಿಟ್ರು. ಮುಂದೆ ಏನ್ ನಿಮ್ಮ ಪ್ಲಾನು? ಜೇಜಮ್ಮ ಕೊಟ್ಟ ಮಾಯಾ ಖಡ್ಗನಿಟ್ಕೊಂಡು ಮತ್ತೆ ಚಿರುನ ನನ್ನ ಕೈವಶ ಮಾಡ್ಕೊತೀನಿ. ನನಗ್ಯಾಕೋ ಇದೆಲ್ಲ ಆಗುತ್ತಾ ಅಂತ ಅನುಮಾನ ಬರ್ತಾ ಇದೆ. ಜೇಜಮ್ಮನ ಶಕ್ತಿ ಮೇಲೆ ಅನುಮಾನ ಪಡ್ತೀರಾ? ಜೇಜಮ್ಮ ಮಾಡಿದ ಪವಾಡ ನೋಡಿನೂ ಕೂಡ ಈ ರೀತಿ ಹೇಳ್ತಾ ಇದ್ದೀರಲ್ಲ. ಚಿರು ಬಂದ ಅಂತ ಹೇಳಿದ್ರು, ಆದರೆ ನಮ್ಮ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ಮಂಡಲದಲ್ಲಿ ಇಟ್ಟಿದ್ದ ಬೊಂಬೆ ಒಡೆದು ಚೂರು ಚೂರಾಗೋಯ್ತು. ಆದರೆ ಚಿರುನೇ ಬಂದಿದ್ದ ಅಂತ ನಾವು ಹೇಗೆ ನಂಬೋದು? ಚಿರು ನಮ್ಮೆಲ್ಲರಿಗೂ ಕಾಣಿಸ್ತಾ ಇಲ್ಲ ಅಂತ ತಾನೇ ಮಾಯಾ ಖಡ್ಗ ಕೊಟ್ಟದ್ದು. ಅದರಲ್ಲಿ ನೋಡಿದ್ರೆ ಅವನು ಕಾಣಿಸ್ತಾನೆ ಅಂತ ಹೇಳಿದ್ರಲ್ಲ. ನಿಜವಾಗಿಯೂ ಅವನು ಅದರಲ್ಲಿ ಕಾಣಿಸ್ತಾನೆ, ಆದರೆ ಅದನ್ನ ನೋಡೋ ಧೈರ್ಯ ನಿಮಗಿರ್ಬೇಕು ಅಷ್ಟೇ. ಇದೇ ಮುಷ್ಟಿಲಿ ಅವನ್ನ ಹಿಡಿದಿಟ್ಕೊಂಡಿದ್ದೆ. ಹೆತ್ತ ತಾಯಿ ಎದೆ ಹಾಲು ಕುಡಿಯೋ ಭಾಗ್ಯನೂ ಅವನಿಂದ ಕಿತ್ಕೊಂಡಿದ್ದೆ. ಅಂಥದ್ರಲ್ಲಿ ನನ್ನ ಶಕ್ತಿ ಬಗ್ಗೆನೇ ಮಾತಾಡ್ತಿದ್ದೀರಾ? ಅದು ಮುಗ್ದು ಹೋದ ಕತೆ ಮೇಡಮ್. ಚಿರು ಅಂದರೆ ಒಂದು ಕಾಲು ಕಳ್ಕೊಂಡಿರೋ, ನೀವು ಹೇಳ್ದಾಗ ಕೇಳ್ಕೊಂಡಿರೋ ಮಗುವಲ್ಲ, ಅದು ದುಷ್ಟ ಶಕ್ತಿಯ ಪ್ರತಿರೂಪ. ದುಷ್ಟಶಕ್ತಿ ಶಿಷ್ಟಶಕ್ತಿ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ. ಮೊದಲು ಚಿರು ಅದರಲ್ಲಿ ಕಾಣ್ತಾನ ಅಂತ ನೋಡೋಣ. ಒಂದು ವೇಳೆ ಕಂಡ್ರೆ ನಾವು ಜೇಜಮ್ಮನ ಬಗ್ಗೆ ಅನುಮಾನ ಪಡಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ಆದರೆ ಜೇಜಮ್ಮನ್ನ ನಾವು ದೇವ್ರ ಥರನೇ ಪೂಜೆ ಮಾಡ್ತೀವಿ. ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳೋ ಕಾಲ ಬರುತ್ತೆ ಬಿಡಿ. ಈಗ ವಿಲ್ಲಲ್ಲಿ ಬರೆದಿರೋದನ್ನ ನಿಮ್ಮ ಹೆಸರಿಗೆ ಹೇಗೆ ಬರೆಸ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಕೃಷ್ಣ ಪ್ರಸಾದ್ ವಿಲ್ನಲ್ಲಿ ಬರೆದಿರೋದೇನಪ್ಪ ಅಂದರೆ ಅವರ ಸಾವಿನ ನಂತರ ಅವರ ಎಲ್ಲ ಆಸ್ತಿ ಚಿರು ಹೆಸರಿಗೆ ಸೇರುತ್ತೆ ಅಂತ. ಆದರೆ ಈಗ ಚಿರುನೇ ಬದುಕಿಲ್ವೇ? ಮೊದಲು ಚಿರುನ ವಶಪಡಿಸ್ಕೊಳ್ಳಿ. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳೋ ಥರ ಮಾಡ್ಕೊಳ್ಳಿ. ಅಷ್ಟ್ರಲ್ಲಿ ಕೃಷ್ಣ ಪ್ರಸಾದ್ ಏನಾದರೂ ಕಣ್ಣಿಗೆ ಬಿದ್ದರೆ ಅವನನ್ನು ಅಂದರೆ ಸಾಯಿಸ್ಬಿಡೋದು ಅಂತಲ್ಲ? ಎಸ್, ಯು ಆರ್ ರೈಟ್. ಸರಿ, ನಾವಿಷ್ಟು ಪ್ಲಾನ್ ಮಾಡಿದ್ದೀವಿ ಅಂತ ಹೊರಗ್ನವ್ರಿಗಾಗ್ಲಿ ಮನೆಯವ್ರಿಗಾಗ್ಲಿ ಗೊತ್ತಾಗಬಾರ್ದು. ಗೊತ್ತಾದರೆ ನಾವು ಕಂಬಿ ಹಿಂದೆ ನಿಂತ್ಕೋಬೇಕಾಗತ್ತೆ.
ನನ್ನ ಕೈಯಲ್ಲಿ ಪಿಂಡ ಇಟ್ಕೊಂಡಾಗ ಚಿರು ನನ್ನ ಕೈಯಲ್ಲೇ ಇದ್ದಾನೆ ಅನ್ನೋ ಫೀಲಲ್ಲಿದ್ದೆ. ಕೈಯಲ್ಲಿದ್ದ ಪಿಂಡನ ಕಿತ್ತು ನೆಲಕ್ಕೆ ಎಸ್ಬಿಟ್ಲು ಅವಳು. ಚಿರುಗೆ ಎಷ್ಟು ಹರ್ಟ್ ಆಗಿರ್ಬೋದು ಅಂತ ನನಗೆ ಬೇಜಾರಾಗ್ತಿದೆ ಚಿಕ್ಕಪ್ಪ. ಚಿರು ಸತ್ತಾಗ ಏನೋ ನೋವಲ್ಲಿ ಹಾಗೆ ಮಾಡಿದ್ಲು ಅಂತ ಅನ್ಕೊಂಡೆ. ಆದ್ರೆ ಈಗ ಚಿರು ಆತ್ಮಕ್ಕೆ ಶಾಂತಿ ಸಿಗತ್ತೆ ಅಂತ ಗೊತ್ತಿದ್ದು ಆ ಶ್ರಾದ್ದನ ಹಾಳು ಮಾಡಿದ್ಲು ಅಂದ್ರೆ ಅವಳ ಮನ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಇವಳಿಂದ ನನ್ನ ತಲೆ ಎಲ್ಲ ಕೆಟ್ಟೋಗಿದೆ. ಅಶೋಕ ನನ್ನ ಮಾತು ಕೇಳೋ. ಇಷ್ಟೊಂದು ಕೋಪ ಒಳ್ಳೇದಲ್ಲ. ಸ್ವಲ್ಪ ತಾಳ್ಮೆಯಿಂದಿರಪ್ಪ ನೀನು. ಇಷ್ಟು ತಾಳ್ಮೆಯಿಂದ ಯಾರು ವರ್ಸಲ್ಲ ಚಿಕ್ಕಪ್ಪ. ನಾನು ನೀರಲ್ಲಿ ಮುಳುಗೋದು ಬೇಡ ಅಂತ ಅವಳು ಹಠ ಮಾಡಿದಾಗಲೇ ನನಗೆ ಡೌಟ್ ಶುರು ಆಗಿತ್ತು. ಆದ್ರೆ ಈ ಮಟ್ಟಕ್ಕೆ ನಡ್ಕೊಂತಾಳೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅಶೋಕ, ಅವಳು ನಿನ್ನನ್ನು ನೀರಲ್ಲಿ ಮುಳುಗೋದು ಬೇಡ ಅಂದಿದ್ದಕ್ಕೂ ನೀನು ಮುಳುಗಿದ್ದಕ್ಕೂ ಏನೋ ಒಂದಕ್ಕೊಂದು ಸಿಂಕ್ ಆಗ್ತಿದೆ ಕಣೋ. ಆದರೆ ಶ್ರಾದ್ದ ನಿಲ್ಲಿಸೋದ್ರ ಹಿಂದಿನ ಉದ್ದೇಶ ನನ್ಗೆ ಅರ್ಥ ಆಗ್ತಿಲ್ಲ. ಕೋಪ, ದ್ವೇಷ ಚಿಕ್ಕಪ್ಪ. ಚಿರು ಇವಳ ಜೊತೆ ಸರಿಯಾಗಿ ಮಾತಾಡ್ತಿರ್ಲಿಲ್ವಲ್ಲ, ಅದಕ್ಕೆ ಅವ್ನು ಕಂಡ್ರೆ ಕೋಪ ಇವಳಿಗೆ. ಅಶೋಕ, ಆರ್ತಿ ಚಿರು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಕೊರಗೋದನ್ನ ನಾನು ನೋಡಿದ್ದೀನಪ್ಪ. ಅದ್ರ ಬಗ್ಗೆ ನಿನಗೂ ಗೊತ್ತಿದೆ. ನೀನು ಸುಮ್ಮನೆ ಕೋಪಕ್ಕೆ ಹಾಗೆಲ್ಲ ಮಾತಾಡಬೇಡ ಕಣೋ. ನೋಡು, ಇಲ್ಲಿ ನೋಡೋ, ಹೇಗೂ ಡಾಕ್ಟರ್ ಬಂದಿದ್ದಾರಲ್ವಾ, ಅದೇನು ಅಂತ ನೋಡಿ ಹೇಳ್ತಾರೆ. ನೀನು ಸ್ವಲ್ಪ ಸಮಾಧಾನವಾಗಿರಪ್ಪ. ಹೋಗು ರೂಮಲ್ಲಿ ನೋಡಿ ಹೋಗು. ಇಲ್ಲ ಚಿಕ್ಕಪ್ಪ, ನಾನು ಹೋಗಲ್ಲ. ಏಯ್, ಹಾಗೆಲ್ಲ ಮಾತಾಡಬೇಡ ಕಣೋ. ಆರ್ತಿ ನಮ್ಮನೆ ಮಗಳಿದ್ದ ಹಾಗೆ. ಚಿಕ್ಕಪ್ಪ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ಅದು ಕ್ರಾಸ್ ಆದ್ರೆ ಯಾರ ಮೇಲೆ ಗೌರವ ಬರಲ್ಲ. ಡಾಕ್ಟರ್, ಆರ್ತಿಗೆ ಏನಾಗಿದೆ? ಬನ್ನಿ ಹೇಳ್ತೀನಿ. ಡಾಕ್ಟರ್, ನಮ್ಮ ಆರ್ತಿ ನೋಡಿ, ಎಲ್ಲ ನಾರ್ಮಲ್ಲಾಗೇ ಇದೆ. ಆದರೆ ನನಗನ್ಸುತ್ತೆ, ನಾರ್ಮಲ್ ಆಗಿರೋ ಒಬ್ಬ ವ್ಯಕ್ತಿ ಸಡನ್ ಆಗಿ ಅಬ್ನಾರ್ಮಲ್ ಆಗಿ ಬಿಹೇವ್ ಶುರು ಮಾಡ್ತಾರೆ ಅಂದರೆ ಅದರ ಅರ್ಥ ತನ್ನ ಮನಸ್ಸಿನಲ್ಲಿ ಎಮೋಷನಲ್ ವಿಷಯಗಳನ್ನ ತುಂಬ್ಕೊಂಡಿರ್ತಾರೆ. ಅದನ್ನು ಎಲ್ಲರ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಅಂದರೆ ಚಿರು ಸತ್ತಿರೋ ವಿಷಯದಲ್ಲಿ ತುಂಬ ತಲೆ ಕೆಡಿಸ್ಕೊಂಡಿದ್ದಾಳೆ ಅಂತಾನ? ಇಲ್ಲ, ಆಕ್ಸಿಡೆಂಟ್ ಆಗಿ ಚಿರು ಸತ್ತಾಗ ಆದ ಶಾಕ್ ಥರ ಈಗ ಕಾಣಿಸ್ತಾ ಇಲ್ಲ. ಅದು ಅಲ್ಲದೆ ಚಿರು ಸತ್ತು 20 ದಿವಸ ಆಯಿತು. ಆಗ ಎಲ್ಲರ ಮುಂದೆ ನಾರ್ಮಲ್ಲಾಗೇ ಇದ್ರು ಅಂತ ನೀವು ಹೇಳ್ತಾ ಇದ್ದೀರಾ. ಈಗ ನಿಮ್ಮೆಲ್ಲರಿಂದ ಯಾವ ವಿಷಯ ಬಚ್ಚಿಟ್ಕೊಳ್ತಾ ಇದ್ದಾರೆ ಅಂತ ನೀವೇ ಕಂಡ್ಕೋಬೇಕಾಗುತ್ತೆ. ಡಾಕ್ಟರ್, ಬಟ್ ಸೀರಿಯಸ್ ಆಗೇನು? ನೋ, ನಥಿಂಗ್ ಟು ವರಿ. ಏನು ಆಗದೆ ಸುಮ್ಮನೆ ಯಾಕೆ ರೀತಿ ಬಿಹೇವ್ ಮಾಡ್ತಾಳೆ ಡಾಕ್ಟರ್ ಅವಳು? ಅವಳಿಗೇನು ತಲೆ ಕೆಟ್ಟಿದ್ಯಾ? ಅಶೋಕ್, ನಿಮ್ಮ ಸಿಚುಯೇಷನ್ ನನಗೆ ಅರ್ಥ ಆಗುತ್ತೆ. ಒಂದು 2 ದಿವಸ ಕಾಯೋಣ. ಹೀಗೆ ಇದ್ದರೆ ನನ್ನ ಫ್ರೆಂಡ್ ಒಬ್ಬರು ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಅವ್ರ ಹತ್ರ ತೋರಿಸೋಣ. 2 ದಿನ ಯಾಕೆ ವೇಟ್ ಮಾಡಬೇಕು ಡಾಕ್ಟರ್? ಈಗಲೇ ಕರ್ಕೊಂಡು ಹೋಗೋಣ. ಅವಳಿಗೆ ಏನಾಗಿದೆ, ಅವಳು ಯಾಕೆ ಹೀಗೆ ಬಿಹೇವ್ ಮಾಡ್ತಾಳೆ ಅಂತ ಗೊತ್ತಾಗಲಿ. ನೋಡಿ, ಸ್ವಲ್ಪ ತಾಳ್ಮೆ ಇರಲಿ. ಜಸ್ಟ್ 2 ಡೇಸ್. ಅವ್ರನ್ನ ಈಗಲೇ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದರೆ ಅವ್ರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಅಶೋಕ, 1-2 ದಿವಸ ವೇಟ್ ಮಾಡೋಣ ಅಂತ ಡಾಕ್ಟರ್ ಹೇಳಿದಾರಲ್ವಾ, ಸ್ವಲ್ಪ ತಾಳ್ಮೆಯಿಂದಿರೋ. ಸರಿ, ಹಾಗಾದರೆ ನಾನು ಬರ್ತೀನಿ. ಏನಾದರೂ ಇದ್ದರೆ ಫೋನ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ಅಶೋಕಣ್ಣ ಇಷ್ಟರ ಮಟ್ಟಿಗೆ ಕೋಪ ಮಾಡ್ಕೊಂಡಿದ್ದಾರೆ ಅಂದ್ರೆ ಪರಿಸ್ಥಿತಿ ಮಿತಿ ಮೀರೋ ಸಾಧ್ಯತೆ ಇದೆ. ಕೊನೆಗೂ ನೀವೇ ಗೆದ್ದುಬಿಟ್ರಿ. ನಿಮ್ಮ ಹಠನ ನೀವು ಸಾಧಿಸ್ಬಿಟ್ರಿ. ಮಗ ಅನ್ನೋ ಕುರುಡು ಮಮತೆ ಕಟ್ಟಿಬಿದ್ದು ಇಡೀ ಮನೆಯವ್ರನ್ನ ಎದುರಾಕೊಂಡ್ರಿ. ಇಡೀ ಮನೆಯವರು ನಿಮ್ಮ ವಿರುದ್ಧ ಎಲ್ಲಿ ತಿರುಗಿ ಬೀಳ್ತಾರೋ ಅನ್ನೋ ಸಂಕಟ ನನಗೆ. ಅಶೋಕಣ್ಣ ನಿಮ್ಮೇಲೆ ಎಷ್ಟು ವಿಶ್ವಾಸ ಇಟ್ಟಿದ್ರು, ಎಲ್ಲ ಕಳ್ಕೊಂಡ್ಬಿಟ್ರು. ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಅಂತ ಮಾದರಿ ಜೋಡಿಯಾಗಿದ್ರಿ. ಆ ಜೋಡಿ
ಎಲ್ಲಿ ಒಡೆದು ಹೋಗುತ್ತೋ ಅನ್ನೋ ಸಂಕಟ ನನಗೆ. ಮಾಡಿದ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು ಅಂತ ಮನೆಯವರು ನಿಮ್ಮ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಹೇಗಿದನ್ನೆಲ್ಲ ನಿಭಾಯಿಸ್ತೀರಾ ಅಮ್ಮೋರೆ? ಒಂದು ಪಕ್ಷ ಮನೆಯವರೆಲ್ಲ ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ನಿಮ್ಮ ಬಗ್ಗೆ ಮಾತಾಡಿದ್ರು ಅದನ್ನು ಸಹಿಸ್ಕೋಬೋದು. ಆದರೆ ಅಶೋಕಣ್ಣ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ. ಅವರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ಎಲ್ಲಿ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊತಾರೆ, ನಿಮ್ಮಿಬ್ಬರು ಜೋಡಿ ಒಡೆದು ಹೋಗುತ್ತೆ ಅನ್ನೋ ಭಯ ಕಾಡ್ತಾ ಇದೆ ನನಗೆ. ಗಿಣಿಗೆ ಹೇಳ್ದಾಗ ಹೇಳ್ದೆ, ನೀವಿವತ್ತು ಒಂದು ದಿನ ಸುಮ್ಮನಾಗ್ಬಿಟ್ಟಿದ್ರೆ ಚೆನ್ನಾಗಿರೋದು. ಆದರೆ ಇನ್ಮುಂದೆ